Hello, hi dear students, welcome to another YouTube video. So in this YouTube video we talk of rolling motion. ಅದರ ಬಗ್ಗೆ ಓದೋಣ. Rolling motion ಬಗ್ಗೆ ಓದೋಣ. ಹೌದಾ, ನೀವು know what is rolling motion? So before studying rolling motion, so I want to show you some tables. ಆಯ್ತಾ, ಸೊ ಟೆಕ್ಸ್ಟ್ ಬುಕ್ಕಲ್ಲಿದೆ, ಸೊ ವೆರಿ ಇಂಪಾರ್ಟೆಂಟ್ ಟೇಬಲ್. ಸೊ ವಿ ಕ್ಯಾನ್ ಶೋ ದೋಸ್ ಟೇಬಲ್ಸ್. ನೋಡಿ, ಇಲ್ಲೊಂದು ಟೇಬಲ್ ಇದೆ. ಆಯಿತಾ, ಸೊ ನೋಡಿ, ವಾಟ್ ಇಸ್ ಹೆಡಿಂಗ್ ಆಫ್ ದ ಟೇಬಲ್? ಕಂಪ್ಯಾರಿಸನ್ ಆಫ್ ಟ್ರಾನ್ಸ್ಲೇಷನಲ್ ಆ್ಯಂಡ್ ರೊಟೇಷನಲ್ ಮೋಷನ್. ಟ್ರಾನ್ಸ್ಲೇಷನಲ್ ಮೋಷನ್ಗೂ ರೊಟೇಷನಲ್ ಮೋಷನ್ಗೆ ಏನು ಕಂಪ್ಯಾರಿಸನ್ ಅಂತ ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೌದಾನೆ. ಸೊ ನೋಡ್ತಗೋಣ ವಾಟ್ ಇಸ್ ದ ಕಂಪ್ಯಾರಿಸನ್ ಬಿಟ್ವೀನ್. ನೋಡಿ, ಇಲ್ಲಿ ಲೀನಿಯರ್ ಮೋಷನಲ್ಲಿ ನಾವು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಅಥವಾ ಡಿ ಥೀಟಾ ಅಂತ ಹೇಳ್ತೀವಿ, ಹೌದಾನೆ. ಇಲ್ಲಿ ಲೀನಿಯರ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಇಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಈಸ್ ಈಕ್ವಲ್ ಟು ಡಿ ಥೀಟಾ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಹೌದಾ. ಇಲ್ಲಿ ಆ್ಯಂಗ್ಯುಲರ್ ಎಕ್ಸಲ್ರೇಷನ್ ಅಲ್ಫಾ ಅಂತ ಹೇಳಿದ್ರೆ ಅದರಲ್ಲಿ ಲೀನಿಯರ್ ಮೋಷನಲ್ಲಿ ಆ್ಯಂಗ್ಯುಲರ್ ಎಕ್ಸಲರೇಷನ್ ಎ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿ ವಿ ಬೈ ಡಿ ಟಿ ಅಂತ ಹೇಳಿದ್ರೆ ಇಲ್ಲಿ ವಿ ಕಾಲ್ ಇಟ್ ಅದು ಆಲ್ಫಾ, ದಟ್ ಈಸ್ ಈಕ್ವಲ್ ಟು ಡಿ ಒಮೆಗಾ ಬೈ ಡಿ ಟಿ, ಆ್ಯಂಗ್ಯುಲರ್ ಎಕ್ಸಲೇಷನ್ ಡಿ ಒಮೆಗಾ ಬೈ ಡಿ ಟಿ, ಆಯಿತಾ. ಸೊ ನೆಕ್ಸ್ಟ್ ಇಲ್ಲಿ ಮಾಸ್ ಅಂತ ಹೇಳಿದ್ರೆ ಅದು ಲೀನಿಯರ್ ಮೋಷನಲ್ಲಿ ಮಾಸ್ ಅಂತ ಹೇಳಿದ್ರೆ ದ ಕರಸ್ಪಾಂಡಿಂಗ್ ಟರ್ಮ್, ಅದರ ತಕ್ಕನಾದ ಪದ ಯಾವುದು ಇನ್ನು ರೊಟೇಷನ್ ಮೋಷನ್ ಇದು ಮೂಮೆಂಟ್ ಆಫ್ ಇನರ್ಷಿಯಾ ಐ. ಇಲ್ಲಿ ಫೋರ್ಸ್ ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ಹೇಳಿದ್ರೆ ಇಲ್ಲಿ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಐ ಎ. ಇಲ್ಲಿ ವರ್ಕ್ ಡನ್, ಹೌದಾನೆ, ಯಾಕಂದ್ರೆ ಮಾಸ್ ಬದಲು ಐ, ಎ ಬದಲು ಆಲ್ಫಾ, ಅಷ್ಟೇ, ಅದೇ ಥರ ಬರೀತಾ ಹೋಗ್ತೀವಿ, ಹೌದಾನೆ. ಅದೇ ಥರ ವರ್ಕ್ ಡನ್, ಇನ್ ಲೀನಿಯರ್ ಮೋಷನ್ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್? ಡಬ್ಲ್ಯೂ ಈಸ್ ಈಕ್ವಲ್ ಟು ಅಥವಾ ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಡಿ ಎಸ್ ಅಂತ ಹಾಕಿದ್ರೆ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಡಿ ಡಬ್ಲ್ಯೂ, ಹೌದಾನೆ. ಇಲ್ಲಿ ಡಿ ಡಬ್ಲ್ಯೂ, ದಿಸ್ ವಿಲ್ ಬಿ ಡಿ ಡಬ್ಲ್ಯೂ, ಹೌದಾನೆ. ಅದೇ ಥರ ಇನ್ ಕೇಸ್ ಆಫ್ ರೊಟೇಷನಲ್ ಮೋಷನ್, ಹೌದಾನೆ. ಸೊ ವರ್ಕ್ ಡನ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಫೋರ್ಸ್ ಬದಲು ಟಾರ್ಕು, ಡಿ ಎಸ್ ಬದಲು ಡಿ ಟೀಟಾ, ಅದನ್ನೇ ಬರೆದಿರಿ, ಹೌದಾನೆ. ಅದೇ ಥರ ಕೈನೆಟಿಕ್ ಎನರ್ಜಿ, ಏನು ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ? ಇನ್ ಲೀನಿಯರ್ ಮೋಷನ್ ಕೈನೆಟಿಕ್ ಎನರ್ಜಿ ಕೆ ಈಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಅಥವಾ ಎಮ್ ವಿ ಸ್ಕ್ವೇರ್ ಬೈ ಟು, ಹಾಫ್ ಎಮ್ ವಿ ಸ್ಕ್ವೇರ್, ಕ್ಯಾಪಿಟಲ್ ಎಮ್ ಆರ್ ಮಾಡಿ ಸ್ಮಾಲ್ ಎಮ್. ಅದೇ ಥರ ಇಲ್ಲಿ ನೋಡಿ, ರೊಟೇಷನಲ್ ಮೋಷನಲ್ಲಿ ಹಾಫ್ ಎಮ್ ಬದಲು ಮೂಮೆಂಟ್ ಆಫ್ ಇನರ್ಷಿಯಾ ಐ, ವಿ ಬದಲು ಒಮೆಗಾ ಸ್ಕ್ವೇರ್, ನೋಡಿ ಅದನ್ನೇ ಬರ್ದೇನೆ ಇಲ್ಲಿ, ಹೌದಾನೆ. ಅದೇ ಥರ ವರ್ಕ್ ಡನ್ ಅಥವಾ ಪವರ್, ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಪವರ್ ಇನ್ ಲೀನಿಯರ್ ವೆಲಾಸಿಟಿ? ಎಫ್ ಇಂಟು ವಿ, ಫೋರ್ಸ್ ಇಂಟು ವೆಲಾಸಿಟಿ. ಇಲ್ಲೂ ಪವರ್ ಇಸ್ ಈಕ್ವಲ್ ಟು ಫೋರ್ಸ್ ಬದಲು ಟೌ, ವಿ ಬದಲು ಒಮೆಗಾ, ಅಂದರೆ ಟಾರ್ಕ್ ಮಲ್ಟಿಪ್ಲೈಡ್ ಬೈ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ನೆನ್ಪಿಟ್ಟು ಹೋಗಿವೆಲ್ಲ. ಲೀನಿಯರ್ ಮೂಮೆಂಟಮ್ ಪಿ ಈಸ್ ಈಕ್ವಲ್ ಟು ಎಮ್ ಯು ಆದರೆ ಇಲ್ಲಿ ಆ್ಯಂಗ್ಯುಲರ್ ಮೂಮೆಂಟಮ್ ಎಲ್ ಈಸ್ ಈಕ್ವಲ್ ಟು ಐ ಒಮೆಗಾ. ಇಲ್ಲಿ ಪಿ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ, ಇಲ್ಲಿ ಎಲ್ ಈಸ್ ಈಕ್ವಲ್ ಟು ಆ್ಯಂಗ್ಯುಲರ್ ಮೂಮೆಂಟಮ್, ದಟ್ ಈಸ್ ಈಕ್ವಲ್ ಟು ಎಮ್ ಬದಲು ಐ, ವಿ ಬದಲು ಒಮೆಗಾ, ಆಯಿತಾ. ಸೊ ಇದನ್ನೆಲ್ಲ ನೆನ್ಪಿಟ್ಟು, ದಿಸ್ ಇಸ್ ದ ರಿಲೇಷನ್ ಎಂದು ಕಂಪ್ಯಾರಿಸನ್ ಬಿಟ್ವೀನ್ ಲೀನಿಯರ್ ಮೋಷನ್ ಮತ್ತು ರೊಟೇಷನಲ್ ಮೋಷನ್. So the next table I am going to tell. So this is another one table, ಆಯಿತಾ. ಸೊ ಯು ಕ್ಯಾನ್ ಆಲ್ಸೋ ಸಿ ಇನ್ ದಿಸ್ ಟೇಬಲ್ ಇಲ್ಲಿ ಕ್ವಾಂಟಿಟಿ, ಸಿಂಬಲ್, ಡೈಮೆನ್ಷನ್ಸ್, ಯೂನಿಟ್ಸ್ ಮತ್ತು ರಿಮಾರ್ಕ್ಸ್ ಅಂತ ಕೊಟ್ಟಿದ್ದಾನೆ, ಹೌದಾನೆ. ನೋಡಿ, ಮೊದಲಿದೆ ಆ್ಯಂಗ್ಯುಲರ್ ವೆಲಾಸಿಟಿ ರೆಪ್ರೆಸೆಂಟೆಡ್ ಬೈ ಒಮೆಗಾ, ಸೊ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಈಸ್ ಈಕ್ವಲ್ ಟು ಡಿ ಥೀಟಾ ಬೈ ಡಿ ಟಿ. ವಾಟ್ ಆರ್ ದ SI ಯೂನಿಟ್ ಫಾರ್ ಥೀಟಾ? ರೇಡಿಯನ್ಸ್ ಪರ್ ಸೆಕೆಂಡ್, ಹೌದಾನೆ. SI ಯೂನಿಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್. What are the dimensions? Radians have no dimension, therefore the dimensions is only t power minus 1, m0 l0 t power minus 1 ಅಂತ ಬರ್ತೀವಿ, ಹೌದಾನೆ. ಸೊ ಅದೇ ಥರ ಕೊಂಡು ರಿಮಾರ್ಕ್ಸ್ ಕೊನೆಯಲ್ಲಿ ಏನು ರಿಲೇಷನ್ ಇದೆ? ವಿ ಈಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್, ಹೌದಾ. ವಿ ಈಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್, ಆರ್ ಕ್ರಾಸ್ ಒಮೆಗಾ, ಸಾರಿ, ಒಮೆಗಾ ಕ್ರಾಸ್ ಆರ್ ಅಲ್ಲ, ಆರ್ ಕ್ರಾಸ್ ಒಮೆಗಾ. ವಿ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಒಮೆಗಾ, ಒಮೆಗಾ ಕ್ರಾಸ್ ಆರ್, ಆರ್ ಕ್ರಾಸ್ ಒಮೆಗಾ. ಸೊ ವಿ ಈಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್, ನೋಡಿ, ಒಮೆಗಾ ಕ್ರಾಸ್ ಆರ್ ನೆನಪಿರಬೇಕು, ಹೌದಾ. ಸೊ ನೆಕ್ಸ್ಟ್ ನೋಡಿ, ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್, ಹೌದಾ. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ಗೆ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್? m1 l2 t minus 1, m1 l2 t minus 1. SI ಯೂನಿಟ್ ಈಸ್ ಜೌಲ್ ಸೆಕೆಂಡ್, ಹೌದಾನೆ. ಸೊ ಎಲ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಪಿ, ಲೀನಿಯರ್ ಮೊಮೆಂಟಮ್ಗೂ ಆ್ಯಂಗ್ಯುಲರ್ ಮೊಮೆಂಟಮ್ಗೂ ಏನು ರಿಲೇಷನ್? ಇದು ಲೀನಿಯರ್ ವೆಲಾಸಿಟಿ ಆ್ಯಂಗ್ಯುಲರ್ ವೆಲಾಸಿಟಿಗೆ ಏನು ರಿಲೇಷನ್? ಅದು ನೆಕ್ಸ್ಟ್ ನೋಡಿ, ಟಾರ್ಕ್ ಟೌ. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಟಾರ್ಕ್? m1 l2 t ಪವರ್ -2, ಆಯಿತಾ. ಅದನ್ನು ಬರ್ದು ಇಲ್ಲಿ ನೋಡಿ, m1 l2 t ಪವರ್ -2 ಆಲ್ರೆಡಿ ಹೇಳಿದ್ದೀನಿ ಇದನ್ನ. SI ಯೂನಿಟ್ ಇಸ್ ನ್ಯೂಟನ್ ಮೀಟರ್. ಸೊ ದ ರಿಲೇಷನ್ ಈಸ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್, ನೆನ್ಬಿಟ್ಕೊಳ್ಳಿ. ಎಲ್ಲ ಕಡೆ ಆರ್ ಕ್ರಾಸ್ ಎಫ್ ಇದೆ, ಬಟ್ ವಿ ಇಲ್ಲಿ ಒಮೆಗಾ ಕ್ರಾಸ್ ಆರ್ ಇದೆ, ಉಳಿದವೆಲ್ಲ ಆರ್ ಕ್ರಾಸ್ ಬರುತ್ತೆ, ಆರ್ ಕ್ರಾಸ್ ಎಫ್.
ನೆಕ್ಸ್ಟು ಮೊಮೆಂಟ್ ಆಫ್ ಇನರ್ಷಿಯಾ ನಿನಗೆ ಗೊತ್ತಾ ವಾಟ್ ಆರ್ ದ ಡೈಮೆನ್ಷನ್ಸ್ ಮಾಸ್ ಅಷ್ಟೇ m0 ಅಲ್ಲ m r² ತಾನೆ m1 l2 ಡೈಮೆನ್ಷನ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಬರ್ತೀನಿ m1 l2 S1 it is kg meter square. You know the expression moment of inertia I is equal to summation of mi ri square where I varies from 1 to n. So this table ನೆನ್ಪಿಡಬೇಕು. So the next topic for today is rolling motion. ಎಂಥದ್ದು? ಸೊ ರೋಲಿಂಗ್ ಮೋಷನ್ ಏನು ಸರ್ ರೋಲಿಂಗ್ ಮೋಷನ್ ಅಂದರೆ ನಾವು ಮುಂಚೆನೇ ಓದ್ತಾನೆ ಎ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ 3 ಟೈಪ್ಸ್ ಆಫ್ ಮೋಷನ್. ಒಂದು ಲೀನಿಯರ್ ಮೋಷನ್, ಪ್ಯೂರ್ ಟ್ರಾನ್ಸ್ಲೇಷನಲ್ ಮೋಷನ್, ಇನ್ನೊಂದು ರೊಟೇಷನಲ್ ಮೋಷನ್, ಇನ್ನೊಂದು ರೋಲಿಂಗ್ ಮೋಷನ್. ಹೌದಾನೆ? ನೆಕ್ಸ್ಟ್ ಒಂದು ಪ್ರಿಸಿಷನ್. ಯಾವುದು? ನೆಕ್ಸ್ಟ್ ಒಂದು ಪ್ರಿಸಿಷನ್. ಸೊ ಹಾಗಾದ್ರೆ ನೋಡೋಣ ವಾಟ್ ಈಸ್ ರೋಲಿಂಗ್ ಮೋಷನ್ ಅಂತ ನಿಮ್ಗೆ ಗೊತ್ತು. ಹೌದಾನೆ? ಸೊ ಯು ನೋ ವಾಟ್ ಈಸ್ ರೋಲಿಂಗ್ ಮೋಷನ್? ರೋಲಿಂಗ್ ಮೋಷನ್. ಹೌದಾನೆ? ಸೊ ರೋಲಿಂಗ್ ಮೋಷನ್ ಇಸ್ ದ ಕಾಂಬಿನೇಷನ್ ಆಫ್ ರೊಟೇಷನಲ್ ಮೋಷನ್ ಇರುತ್ತೆ ಪ್ಲಸ್ ಟ್ರಾನ್ಸ್ಲೇಷನಲ್ ಮೋಷನ್ ಇರುತ್ತೆ. ಹೌದಾನೆ? ಸೊ ಜಸ್ಟ್ ಲೈಕ್ ದ ವೀಲ್ ಆಫ್ ಎ ಕಾರ್. ಯಾವುದೋ ಕಾರ್ ಹೋಗ್ತಾ ಇದೆ, ಸೊ ಕಾರ್ನ ಗಾಲಿ ಮುಂದಕ್ಕೂ ಹೋಗುತ್ತೆ, ಹೌದಾ? ಇಟ್ ವಿಲ್ ಮೂವ್ ಅಂದರೆ ಟ್ರಾನ್ಸ್ಲೇಷನ್ ಮೋಷನ್, ಮತ್ತು ಇಟ್ ವಿಲ್ ಆಲ್ಸೋ ರೊಟೇಟ್. ಅಂದರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ರೊಟೇಷನಲ್ ಮೋಷನ್ ಆ್ಯಸ್ ವೆಲ್ ಆಸ್ ಟ್ರಾನ್ಸ್ಲೇಷನಲ್ ಮೋಷನ್. ಹೌದಾನೆ? ಸೊ ದಟ್ ಈಸ್ ಕಾಲ್ಡ್ ಅಸ್ ರೋಲಿಂಗ್ ಮೋಷನ್. ಏನಂತ ಕರಿತೀವಿ ನಾವು? ರೋಲಿಂಗ್ ಮೋಷನ್. ಹೌದಾನೆ? ಸೊ ನಾವಿಲ್ಲಿ ಓದೋದು ವಿ ಟಾಕ್ ಆಫ್ ಎ ವೆರಿ ಐಡಿಯಲ್ ಸಿಚುಯೇಷನ್. ಹೌದಾ? ಸೊ ವಿ ಟಾಕ್ ಆಫ್ ರೋಲಿಂಗ್ ಮೋಷನ್ ವಿಥೌಟ್ ಸ್ಲಿಪ್ಪಿಂಗ್. ಹೌದಾನೆ? ವಿ ಕಾಲ್ ಇಟ್ ಆಸ್ ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್. ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್. ರೋಲಿಂಗ್ ಮೋಷನ್ ವಿಥೌಟ್ ಸ್ಲಿಪ್ಪಿಂಗ್. ವಿಥೌಟ್ ಸ್ಲಿಪ್ಪಿಂಗ್. ಸ್ಲಿಪ್ ಆಗಬಾರ್ದು. ನೀವು ಗೊತ್ತು, ಸೈಕಲ್ ಓಡಿಸ್ಬೇಕಾದ್ರೆ ಅಥವಾ ಬೈಕ್ ಓಡಿಸೋಕೆ ಮಳೆಗಾಲದಲ್ಲಿ ಜರ್ರಂತ ಜಾರ್ ಬಿದ್ದೋಗ್ಬಿಡ್ತೀರಿ. ಹೌದಾನೆ? ಸೊ ಇದು ಸ್ಲಿಪ್ ಆಗ್ಬಿಡ್ತೀವಿ ಕೆಳಗೆ. ಆ ಥರ ಸ್ಲಿಪ್ ಆಗಬಾರ್ದು. ಯು ಶುಡ್ ಓನ್ಲಿ ರೋಲ್. ಮುಂದಕ್ಕೆ ಹೋಗ್ತಾ ಇರ್ಬೇಕು ಇಷ್ಟ. ಅದು ಯು ಶುಡ್ ರೋಲ್ ಆ್ಯಂಡ್ ರೋಲ್. ಹೌದಾನೆ? ಸೊ ದಟ್ ಈಸ್ ದ ಐಡಿಯಲ್ ಸಿಚುಯೇಷನ್. ಅಂದರೆ ವಿ ಟಾಕ್ ಆಫ್ ರೋಲಿಂಗ್ ಮೋಷನ್ ವಿಥೌಟ್ ಸ್ಲಿಪ್ಪಿಂಗ್. ರೋಲಿಂಗ್ ಮೋಷನ್ ವಿಥೌಟ್ ಸ್ಲಿಪ್ಪಿಂಗ್. ದ ಕಾಂಬಿನೇಷನ್ ಆಫ್ ರೊಟೇಷನಲ್ ಮೋಷನ್ ವಿಥೌಟ್ ಸ್ಲಿಪ್ಪಿಂಗ್ and translational motion of a rigid body is known as rolling motion. ಹೌದಾನೆ? ಸೊ ವಿಲ್ ಡ್ರಾ ಎ ಡಯಾಗ್ರಾಮ್. ಯು ವಿಲ್ ಚೂಸ್ ಎ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್. ಒಂದು ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಇದೆ, ಆಯಿತಾ? ವಿ ಹ್ಯಾವ್ ಎ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಆನ್ ವಿಚ್ ಎ ಬಾಡಿ ಅಥವಾ ಎ ವೀಲ್ ಈಸ್ ರೊಟೇಟಿಂಗ್, ಅಥವಾ ದ ವೀಲ್ ಈಸ್ ಅಂಡರ್ ರೋಲಿಂಗ್ ಮೋಷನ್. ಸೊ ಇಟ್ ಇಸ್ ಎ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್. ಹೌದಾನೆ? ಸೇ ದ ಪಾಯಿಂಟ್ ಯಾವುದೊಂದು ಇದು ಚಕ್ರ ಅಂತ ಇಟ್ಕೊಳ್ಳಿ ಗಾಲಿದು. ದಿಸ್ ಇಸ್ ದ ಸೆಂಟರ್ ಆಫ್ ದ ಡಿಸ್ಕ್, ಆಯಿತಾ? ಸೊ ದಿಸ್ ಈಸ್ ದ ಸೆಂಟರ್ ಆಫ್ ಮಾಸ್. ಇಟ್ ವಿಲ್ ದ ಸೆಂಟರ್ ಆಫ್ ಮಾಸ್ ಅಂದರೆ ಅಲ್ಲಿ ಅದರ ಮಾಸು ಕಾನ್ಸಂಟ್ರೇಟ್ ಆಗಿದೆ ಅನಿಸುತ್ತೆ. ಹೌದಾನೆ? ಸೊ ದಿಸ್ ಪಾಯಿಂಟ್, ಹೌದಾ? ಸೊ ಆಫ್ ದ ಡಿಸ್ಕ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್. ಐ ವಿಲ್ ಕಾಲ್ ಇಟ್ ಆಸ್ ಪಾಯಿಂಟ್ ಎ, ಆಯಿತಾ? ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಪಾಯಿಂಟ್ ಮೇ ಬಿನ ಐ ವಿಲ್ ಕಾಲ್ ಇಟ್ ಆಸ್ ಬಿ ಅಂತ ಕರಿತೀನಿ. ಐ ವಿಲ್ ಕಾಲ್ ಇಟ್ ಆಸ್ ಪಾಯಿಂಟ್ ಬಿ. ಹೌದಾ? ಸೊ ಐ ವಿಲ್ ಜಾಯಿನ್ ಎ ಆ್ಯಂಡ್ ಬಿ. ಎ ಮತ್ತು ಬಿನ ಜಾಯಿನ್ ಮಾಡ್ತೀನಿ. ಐ ವಿಲ್ ಜಾಯಿನ್ ಎ ಆ್ಯಂಡ್ ಬಿ, ಆಯಿತಾ? ಇಟ್ ವಿಲ್ ಪಾಸ್ ಥ್ರೂ ದ ಸೆಂಟರ್. Pass through the center. So when this body rolls, it will have ಈ ಥರ ರೋಲ್ ಆಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಹೌದಾ? ಇಟ್ ವಿಲ್ ರೋಲ್. ಹೌದಾ? ರೋಲ್ ಆಗುತ್ತಾ ಹೋಗುತ್ತೆ ಮತ್ತು ಮುಂದಕ್ಕೆ ಹೋಗ್ತಾನೆ ಹೋಗುತ್ತೆ. ಸೊ ಇಟ್ ವಿಲ್ ರೋಲ್ ಅಂದರೆ ಇಟ್ ಈಸ್ ಅ ಕೇಸ್ ಆಫ್ ರೊಟೇಷನಲ್ ಮೋಷನ್ ಆ್ಯಸ್ ವೆಲ್ ಆಸ್ ಟ್ರಾನ್ಸ್ಲೇಷನಲ್ ಮೋಷನ್. ಸೊ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಸೇ ದ ಒಮೆಗಾ ಇಸ್ ದ ಆ್ಯಂಗ್ಯುಲರ್ ವೆಲಾಸಿಟಿ. ಹೌದಾನೆ? ಸೊ ವೆನ್ ದಿಸ್ ಬಾಡಿ ರೋಲ್ಸ್, ಹೌದಾನೆ, ದ ಸೆಂಟರ್ ಆಫ್ ಮಾಸ್ ನೋಡಿ ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ಬಂತು ಅಂದಿವೆ. ಸೇ ನೆಕ್ಸ್ಟ್ ಗಾಲಿ ಇಲ್ಲಿ ಇದೆಲ್ಲ ಬಂದ್ಬಿಟ್ಟೆ ಅಂದಿವೆ. ಸೇ ಐ ಚೇಂಜ್ ದ ಕಲರ್, ಐ ಚೇಂಜ್ ಟೇಕ್ ದಿಸ್ ಟೈಮ್. ಸೊ ಗಾಲಿ ಇಲ್ಲಿ ಬಂದ್ಬಿಟ್ಟೆ ಅಂದಿವೆ. ನಾವು ದ ಡಿಸ್ಕ್ ಈಸ್ ಇಯರ್. ಈ ಪಾಯಿಂಟ್ ಇಲ್ಲಿದ್ದಿದ್ದು ಪಾಯಿಂಟ್ ಇಲ್ಲೆಲ್ಲ ಬಂದಿರುತ್ತೆ. ಈ ಪಾಯಿಂಟ್ ಬಿ ಇಲ್ಲಿದ್ದು ಇಲ್ಲೆಲ್ಲ ಬಂದಿರುತ್ತೆ. ಹೌದಾ? ಇಲ್ಲಿ ಯಾವುದೋ ಬೇರೆ ಪಾಯಿಂಟ್ ಕಾಂಟ್ಯಾಕ್ಟಿಗೆ ಬಂದಿರುತ್ತೆ. ಬಟ್ ಈ ಸೆಂಟರ್ ಆಫ್ ಮಾಸ್ ಇದೆಯಲ್ಲ, ಅದು ಇಲ್ಲೇ ಇರುತ್ತೆ. ಇಟ್ ವಿಲ್ ಕಂಟಿನ್ಯೂ ಟು ಮೂವ್. ದ ಸೆಂಟರ್ ಆಫ್ ಮಾಸ್ ಇಲ್ಲೇ ಇರುತ್ತೆ. ಇದು ಹಿಂದ್ಗಡೆ ಸಿಚುವೇಶನ್ ನೋಡಿದ್ರೆ, ಹಿಂದ್ಗಡೆ ಪಾಯಿಂಟ್ ಎ ಇಲ್ಲೆಲ್ಲ ಇತ್ತು, ಪಾಯಿಂಟ್ ಬಿ ಇಲ್ಲೆಲ್ಲ ಇತ್ತು, ಸೆಂಟರ್ ಆಫ್ ಮಾಸ್ ಮಾತ್ರ ಅಲ್ಲೇ ಇರುತ್ತೆ. ಹೌದಾನೆ? ಅಂದರೆ ಸೆಂಟರ್ ಆಫ್ ಮಾಸ್ ಅಪಿಯರ್ಸ್ ಟು ಬಿ ಅಟ್ ದ ಸೇಮ್ ಪಾಯಿಂಟ್. ಹೌದಾ? ದ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಲ್ಲೇ ಅನಿಸುತ್ತೆ. ಬಟ್ ಉಳಿದ ಎಲ್ಲ ಪಾಯಿಂಟ್ಸ್ ಆನ್ ದ ಡಿಸ್ಕ್ ದೇ ಮೇಕ್ ಎ ರೊಟೇಷನಲ್ ಮೋಷನ್ ಆ್ಯಂಡ್ ದ ಸೆಂಟರ್ ಆಫ್ ಮಾಸ್ ವಿಲ್ ಮೇಕ್ ಎ ಟ್ರಾನ್ಸ್ಲೇಷನಲ್ ಮೋಷನ್. ಹೌದಾನೆ? ಸೊ ದಿಸ್ ಈಸ್ ಕೇಸ್ ಆಫ್ ಎ ರೋಲಿಂಗ್ ಮೋಷನ್. ದಿಸ್ ದ ಕೇಸ್ ಆಫ್ ಎ ರೋಲಿಂಗ್ ಮೋಷನ್. ಹೌದಾನೆ? ಸೊ ಯಾವುದೋ ಸ್ಪೆರಿಕಲ್ ಬಾಡಿ ಅಂತ ಇಟ್ಕೊಳ್ಳಿ, ಅಥವಾ ಡಿಸ್ಕು, ಅಥವಾ ಎನಿ ಸಿಲಿಂಡ್ರಿಕಲ್ ಆಬ್ಜೆಕ್ಟ್. ಹೌದಾ? ಸೊ ಒಮೆಗಾ ಇಸ್ ದ ಆ್ಯಂಗ್ಯುಲರ್ ವೆಲಾಸಿಟಿ. ಹೌದಾ? ಸೊ ದಿಸ್ ರಿಜಿಡ್ ಬಾಡಿ ಇಟ್ ಹ್ಯಾಸ್ 2 ಟೈಪ್ಸ್ ಆಫ್ ಮೋಷನ್. ಒಂದೇ ಸಲ 2 ಟೈಪ್ಸ್ ಆಫ್ ಮೋಷನ್ ಮಾಡ್ತಾ ಇರುತ್ತೆ. ಒಂದು ನಿಮಗೆ ಗೊತ್ತು, ಒಂದು ಇಸ್ ದ ಟ್ರಾನ್ಸ್ಲೇಷನಲ್ ಮೋಷನ್. ಹೌದಾ?
ಸೊ ದ ಟ್ರಾನ್ಸ್ಲೇಷನ್ ಮೋಷನ್ ಆಫ್ ದ ಯಾರ್ದು ಟ್ರಾನ್ಸ್ಲೇಷನ್ ಮೋಷನ್, ದ ಟ್ರಾನ್ಸ್ಲೇಷನ್ ಮೋಷನ್ ಆಫ್ ದ ಸೆಂಟರ್ ಆಫ್ ಮಾಸ್. ಈ ಸೆಂಟರ್ ಆಫ್ ಮಾಸ್ ಈ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಟ್ರಾನ್ಸ್ಲೇಷನ್ ಮೋಷನ್ ಆಫ್ ದ ಸೆಂಟರ್ ಆಫ್ ಮಾಸ್ CM ಆ್ಯಂಡ್ ದ ರೊಟೇಷನಲ್ ಮೋಷನ್ ಅಬೌಟ್ ಇಟ್ಸ್ ಸೆಂಟರ್ ಆಫ್ ಮಾಸ್. ಮತ್ತು ಈ ಸೆಂಟರ್ ಆಫ್ ಮಾಸ್ ಸುತ್ತಲೂ ಈ ಬಾಡಿ ತಿರುಗ್ತಾ ಇರ್ತಾ ಹೋಗ್ತಾನೆ. ಸೊ ಈ ಥರ ದ ಟ್ರಾನ್ಸ್ಲೇಷನ್ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಮತ್ತು ರೊಟೇಷನಲ್ ಮೋಷನ್ ಅಬೌಟ್ ದ ಸೆಂಟರ್ ಆಫ್ ಮಾಸ್. ಹೌದಾ? ಫಾರ್ ಬಾಡಿ ಟು ರೋಲ್ ವಿಥೌಟ್ ಸ್ಲಿಪ್ಪಿಂಗ್, ಈ ಬಾಡಿ ಅಂದರೆ ಈ ಡಿಸ್ಕ್ ಅಥವಾ ಸಿಲಿಂಡರ್ ಸ್ಲಿಪ್ ಆಗದಂಗೆ ರೋಲ್ ಆಗಬೇಕು ಅಂದರೆ ವಾಟ್ ಇಸ್ ದ ಕಂಡೀಷನ್ ಕೇಳ್ತಾನೆ. ವಾಟ್ ಇಸ್ ದ ಕಂಡೀಷನ್ ಫಾರ್ ವೆರಿ ಇಂಪಾರ್ಟೆಂಟ್ ಹೌದಾನೆ. ಸೊ ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್, ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್ ಏನಾಗಬೇಕು ಅಂದರೆ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ ಇದೇನಾಗಬೇಕು, ಇಟ್ ಶುಡ್ ಬಿ ಅಟ್ ರೆಸ್ಟ್. ಯಾವಾಗಲೂ ಅದು ರೆಸ್ಟಲ್ಲಿರಬೇಕು. ಈಗ ನೆಕ್ಸ್ಟ್ ಪಾಯಿಂಟ್ ಮುಂದೆ ಇಲ್ಲೆಲ್ಲ ಹೋದರೆ ನೆಕ್ಸ್ಟ್ ಆಬ್ಜೆಕ್ಟು ಬೇರೆ ಪಾಯಿಂಟ್ ಬರುತ್ತೆ, ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೆಲ್ಲ ಹಿಂದಿದ್ರೆ ಯಾವುದೋ ಒಂದು ಬೇರೆ ಪಾಯಿಂಟ್ ಬರುತ್ತೆ, ಅದನ್ನ ಏನಂತ ಕನ್ಸಿಡರ್ ಅಂದರೆ ಯಾವ ಪಾಯಿಂಟು ಸರ್ಫೇಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರುತ್ತಲ್ಲ ಇಟ್ ಶುಡ್ ಬಿ ಅಟ್ ರೆಸ್ಟ್. ಇಟ್ ಶುಡ್ ಬಿ ಅಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. ನೆನ್ಬಿಟ್ಕೊಳ್ಳಿ, ಫಾರ್ ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್ ವಾಟ್ ಇಸ್ ದ ಕಂಡೀಷನ್, ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಶುಡ್ ಬಿ ಅಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾ ಅಂದರೆ ಏನರ್ಥ, ದ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಯಾವಾಗ ಸಾಧ್ಯ ಇದೆ ಅಂದರೆ, ಅಥವಾ ದ ವೆಲಾಸಿಟಿ ಆಫ್ ದ ಪಾಯಿಂಟ್ ಎ, ದ ವೆಲಾಸಿಟಿ ಆಫ್ ದ ಪಾಯಿಂಟ್ ಎ ಹೌದಾ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. ಅಂದರೆ ಇದರಲ್ಲಿ ಯಾರೋ ಒಬ್ಬ ಇಲ್ಲಿದ್ದಾನೆ ತಿರ್ಗಡೆ, ಸಂಬಡಿ ಈಸ್ ಅಟ್ ಪಾಯಿಂಟ್ ಎ, ಸಂಬಡಿ ಈಸ್ ಅಟ್ ಪಾಯಿಂಟ್ ಬಿ, ಐ ಮೀನ್ ಸೆಂಟರ್ ಆಫ್ ಮಾಸ್. ಈ ಬಾರಿ ಮುಂದಕ್ಕೆ ಹೋಗುತ್ತೆ, ಸೆಂಟರ್ ಆಫ್ ಮಾಸ್ ಇಲ್ಲಿದೆ, ಇವಾಗ ಈ ಪರ್ಸನ್ ಇಲ್ಲೇ ಇರ್ತಾನೆ. ಬಟ್ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇವನು ಮುಂದಕ್ಕೆ ಹೋಗಿ ಇನ್ನೊಬ್ಬನಾರು ಬಂದಿರ್ತಾನೆ. ಅಂದರೆ ಅದು ಯಾವುದೇ ಒಂದು ಅಟ್ ಎನಿ ಸಿಚುಯೇಷನ್, ಯಾವುದೋ ಒಂದು ಎಕ್ಸಾಕ್ಟ್ ಪಾಯಿಂಟಲ್ಲಿ ಯಾವಾಗಲೂ ಅಂತಲ್ಲ ಹೌದಾನೆ, ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಇವನು ನೋಡಿದಾಗ ಇವನು ರೆಸ್ಟಲ್ಲಿದ್ದಂಗೆ ಅನಿಸ್ಬೇಕು, ಇವನು ನೋಡಿದಾಗ ಇವನು ರೆಸ್ಟಲ್ಲಿದ್ದಂಗೆ ಅನಿಸ್ಬೇಕು. ದಟ್ ಇಸ್ ದ ಕಂಡೀಷನ್ ಫಾರ್ ರೋಲಿಂಗ್ ವಿತೌಟ್ ಸ್ಲಿಪ್ಪಿಂಗ್. ಅಂದರೆ ದ ಹೌದಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಶುಡ್ ಬಿ ಅಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. ಅಂದರೆ ಅರ್ಥ ಏನು, ಈ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಎಷ್ಟಿರುತ್ತೋ ವೆಲಾಸಿಟಿ ಆಫ್ ಪಾಯಿಂಟ್ ಏನೋ ಅಷ್ಟೇ ಇರಬೇಕು. ಆವಾಗ ಇಬ್ಬರು ರೆಸ್ಟಲ್ಲಿದ್ದಂಗೆ ಅನಿಸ್ತಾರೆ. ಅದು ರಿಲೇಟಿವ್ ಮೋಷನ್. ಹೌದಾ, ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ದಾರೆ, ಎರಡು ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೊ ಬೋತ್ ಆರ್ ಮೂವಿಂಗ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸೇಮ್ ಸ್ಪೀಡ್. ಹಿಂಗೆ ಹೋಗ್ತಾರೆ ಇಬ್ಬರು ಕಾರಲ್ಲಿ. ಹೌದಾ, ಒಂದೇ ದಿಕ್ಕಿನಲ್ಲಿ ಒಂದೇ ಸ್ಪೀಡಲ್ಲಿ ಹೋದ್ರೆ ಏನು ಅನಿಸುತ್ತೆ, ಇವನಿಗೆ ನೋಡಿದಾಗ ಇವನು ರೆಸ್ಟಲ್ಲಿದ್ದಂಗೆ ಅನಿಸುತ್ತೆ, ಇವನಿಗೆ ನೋಡಿದಾಗ ಇವನು ರೆಸ್ಟಲ್ಲಿದ್ದಂಗೆ ಅನಿಸುತ್ತೆ. ಯಾಕಂದರೆ ಒಂದೇ ದಿಕ್ಕಿನಲ್ಲಿ ಒಂದೇ ಥರ ಹೋಗ್ತದೆ. ಅದೇ ಥರ ಸೆಂಟರ್ ಆಫ್ ಮಾಸು ಮತ್ತು ಪಾಯಿಂಟ್ ಎ ರೆಸ್ಟಲ್ಲಿರಬೇಕು ಅಂದರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸು ಮತ್ತು ವೆಲಾಸಿಟಿ ಆಫ್ ಪಾಯಿಂಟ್ ಎ ಶುಡ್ ಬಿ ಈಕ್ವಲ್ ಹೌದಾನೆ. ಸೊ ಮತ್ತು ಅಪೋಸಿಟ್, ದೇ ಶುಡ್ ಬಿ ಅಪೋಸಿಟ್ ಮತ್ತು ಈಕ್ವಲ್ ಆ್ಯಂಡ್ ಅಪೋಸಿಟ್ ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಅಂದರೆ ಅರ್ಥ ಏನು, ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ VCM, this is VCM ಆಯಿತಾ. ದಿಸ್ ಇಸ್ ದ ಡೈರೆಕ್ಷನ್. ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಎಷ್ಟಿರಬೇಕು, ದಟ್ ಶುಡ್ ಬಿ ಈಕ್ವಲ್ ಟು ಒಮೆಗಾ ಇಂಟು ಕ್ಯಾಪಿಟಲ್ R, ವೇರ್ R is the radius of this disc. R is the radius of this disc. Very important. What is the condition for rolling without slipping? VCM should be equal to omega R. VCM should be equal to omega R. ಅಂದರೆ the velocity of the point A with respect to center of mass, that is omega R, that should be equal to the velocity of the center of mass VCM. ಹೌದಾ, ಅಂದರೆ VCM should be equal to omega R. So this is the case of rolling without slipping. Rolling without slipping ಕೇಳ್ತಾನೆ. ನೋಡಿ, ದ ಕಂಡೀಷನ್ ಫಾರ್ ರೋಲಿಂಗ್ ವಿತೌಟ್ ಸ್ಲಿಪ್ಪಿಂಗ್ VCM should be equal to omega R. ಅಂದರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಈ ಸೆಂಟರ್ ಆಫ್ ಮಾಸ್ ಇದರ ಅದರ ಲೀನಿಯರ್ ವೆಲಾಸಿಟಿ, it should be equal to omega R. It should be equal to the velocity of the point A, that is omega R, linear velocity. Because V is equal to omega R ಹೌದಾನೆ. ಸೊ ದಟ್ಸ್ ವೆಲಾಸಿಟಿ ಈಕ್ವಲ್ ಇರಬೇಕು ಮತ್ತು ಅಪೋಸಿಟ್ ಇರಬೇಕು ಹೌದಾನೆ. ಸೊ ಹಾಗಾದರೆ ಪಾಯಿಂಟ್ ಬಿ ನೋಡಿ, ಎಲ್ಲಿದೆ ಪಾಯಿಂಟ್ ಬಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಿಸ್ ಪಾಯಿಂಟ್ ಬಿ ಇಯರ್, ದಿಸ್ ಇಸ್ ದ ಪಾಯಿಂಟ್ ಬಿ. ಆ ಪಾಯಿಂಟ್ ಬಿ ಕತೆ ಏನಾಯಿತು ಹೌದಾ. ಸೊ ಪಾಯಿಂಟ್ ಬಿ ಎಲ್ಲಿದೆ, ಅದು ಇಟ್ ಇಸ್ ಅಟ್ ದ ಟಾಪ್ ಆಫ್ ದ ಸ್ಪೆರಿಕಲ್ ಬಾಡಿ, ಈ ಒಂದು ಡಿಸ್ಕ್ನ ಟಾಪಲ್ಲಿದೆ ಹೌದಾ. ಸೊ ಇಟ್ಸ್ ವೆಲಾಸಿಟಿ ವಿಲ್ ಬಿ ಹೌದಾ, ದ ವೆಲಾಸಿಟಿ ಆಫ್ ದ ಪಾಯಿಂಟ್ ಬಿ ವಿಚ್ ಇಸ್ ಅಟ್ ದ ಟಾಪ್ ಆಫ್ ದ ಸ್ಪೆರಿಕಲ್ ಬಾಡಿ, ದಟ್ ಐ ವಿಲ್ ಕಾಲ್ ಇಟ್ ಎಸ್ V2 ಅಂತ ಕರಿತೀನಿ. ಏನು V2 ಅಂದರೆ ವೆಲಾಸಿಟಿ ಆಫ್ ದ ಪಾಯಿಂಟ್ ಬಿ ವಿಚ್ ಇಸ್ ಅಟ್ ದ ಟಾಪ್, ದಟ್ ವಿಲ್ ಬಿ ಈಕ್ವಲ್ ಟು, ಅದು ಹಿಂಗೆ ಮುಂದಕ್ಕೂ ರೋಲ್ ಆಗ್ತಾ ಇರುತ್ತೆ, ಅಂದರೆ ರೊಟೇಟ್ ಆಗ್ತಾ ಇರುತ್ತೆ ಮತ್ತು ಅದು ಮುಂದಕ್ಕೂ ಹೋಗ್ತಾ ಇರ್ತೀನಿ ಆಯಿತಾ. ಸೊ ಇಟ್ ವಿಲ್ ಬಿ ರೋಲಿಂಗ್ ಆ್ಯಸ್ ವೆಲ್ ಆಸ್ ಇಟ್ ವಿಲ್ ಬಿ ಅಂಡರ್ ರೊಟೇಷನಲ್ ಮೋಷನ್ ಆಯಿತಾ. ಸೊ ದ ಪಾಯಿಂಟ್ ಬಿ ಏನಾಗ್ತಾ ಇರುತ್ತೆ, ಇಟ್ ವಿಲ್ ಬಿ ಅಂಡರ್ ರೊಟೇಷನಲ್ ಮೋಷನ್, ಹಿಂಗೆ ರೊಟೇಟು ಆಗ್ತಾ ಇರುತ್ತೆ ಮತ್ತು ಅದು ಏನು ಮಾಡ್ತಾ ಇರುತ್ತೆ, ಹಿಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೌದಾನೆ. ಹಾಗಾದರೆ ಪಾಯಿಂಟ್ ಬಿ ವೆಲಾಸಿಟಿ V2 ದಟ್ ವಿಲ್ ಬಿ ಈಕ್ವಲ್ ಟು ಒಮೆಗಾ R, ಅಂದರೆ ದಿಸ್ ವೆಲಾಸಿಟಿ ಒಮೆಗಾ R, ಈ ವೆಲಾಸಿಟಿ ಪ್ಲಸ್
this velocity is VCM. ಆಯಿತಾ? ಸೊ ದೇರ್ ಫೋರ್ V2 ಅಂದರೆ velocity of the point B, that will be equal to omega r plus VCM is again omega r, ಗೊತ್ತು. ಸೊ ದೇರ್ ಫೋರ್ that will be equal to 2 omega r. ನೆನಪಿಟ್ಕೊಳ್ಳಿ, the velocity of the point B which is at the top in case of a rolling motion, that will be equal to 2 omega r. Thus velocity of the topmost point will be maximum. ಈ ಥರ ಯಾವುದೇ ಒಂದು ಆಬ್ಜೆಕ್ಟ್ ರೋಲಿಂಗ್ ಮೋಷನ್ ಮಾಡ್ತಾ ಇದ್ದರೆ ಯಾವ ಪಾಯಿಂಟ್ದು ವೆಲಾಸಿಟಿ ಹಿಂಗೆ ಉಲ್ಟಾ ಕ್ಲಾಕ್ ವೈಸ್ ಯಾವ ಪಾಯಿಂಟ್ದು ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ದ ಪಾಯಿಂಟ್ ವಿಚ್ ಇಸ್ ಅಟ್ ದ ಟಾಪ್, ಈ ಪಾಯಿಂಟ್ ವಿಲ್ ಹ್ಯಾವ್ ಎ ಮ್ಯಾಕ್ಸಿಮಮ್ ವೆಲಾಸಿಟಿ. ಎಷ್ಟಿರುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು ಒಮೆಗಾ ಆರ್. ಎಷ್ಟಿರುತ್ತೆ? ದಟ್ ವಿಲ್ ಈಕ್ವಲ್ ಟು ಒಮೆಗಾ ಆರ್. ಹೌದಾನೆ? ಸೊ ಇಟ್ ಇಸ್ ದ ಕೇಸ್ ಆಫ್ ರೋಲಿಂಗ್ ಮೋಷನ್. ಸೊ ಹಾಗಾದರೆ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ ವಿಚ್ ಈಸ್ ಪರ್ಫಾರ್ಮಿಂಗ್ ರೋಲಿಂಗ್ ಮೋಷನ್? ಇದು ವೆರಿ ಇಂಪಾರ್ಟೆಂಟ್ ಕೇಳಿದೆ. ಹೌದಾನೆ? ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ನೀಟಲ್ಲಿ CET ಕೇಳ್ಬೋತಾನೆ. ಎಕ್ಸ್ಪ್ರೆಷನ್ ಕಂಡುಹಿಡಿರಿ ಅಂತಲ್ಲ, ಪ್ರಾಬ್ಲಮ್ಸ್ ಕೇಳ್ತಾನೆ ಅಥವಾ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಕೇಳ್ತಾನೆ. 4-5 ಎಕ್ಸ್ಪ್ರೆಷನ್ ಕೊಟ್ಟು ಅದ್ರಲ್ಲಿ ಯಾವ್ದು ತಪ್ಪು ಕೊಟ್ಬಿಟ್ಟಿರ್ತಾನೆ. ನಿನಗೆ ಗೊತ್ತಿರಬೇಕು ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಸೊ ವಾಟ್ ಇಸ್ ನಮ್ಮ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಬಾಡಿ. ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಬಾಡಿ, ವೆರಿ ಇಂಪಾರ್ಟೆಂಟ್. ಆಯಿತಾ? ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ KE ಆಫ್ ಎ ರೋಲಿಂಗ್ ಬಾಡಿ. ಯಾವುದೊಂದು ಬಾಡಿ ರೋಲ್ ಆಗ್ತಾ ಇದೆ ಅದರ ಕೈನೆಟಿಕ್ ಎನರ್ಜಿಗೆ ಏನು ಎಕ್ಸ್ಪ್ರೆಷನ್ ಅಂತ ಹೇಳಿದೆ. ಹೌದಾನೆ? ಸೊ ವಿ ಶಾಲ್ ರೈಟ್ ಎ ಡಯಾಗ್ರಾಮ್ ಬರೀತೀನಿ. ಇದೆ. ಸೊ ಎ ಬಾಡಿ ವಿಚ್ ಈಸ್ ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್. ಸೊ ಆನ್ ಎ ಸ್ಮೂತ್ ಸರ್ಫೇಸ್, ಇಟ್ is a body which is ಇದೆ. ಸೊ ವಿಚ್ ಈಸ್ ರೋಲಿಂಗ್ ವಿಥೌಟ್ ಸ್ಲಿಪ್ಪಿಂಗ್. This is a body which is under rolling motion. So it is the point of contact. So this is the center of mass CM. So the center of mass will be under translational motion with velocity VCM. So omega is the angular velocity omega. ಸೊ ಕನ್ಸಿಡರ್ ಎ ವೀಲ್ ಅಥವಾ ಯಾವುದೋ ಡಿಸ್ಕ್ ರೊಟೇಟಿಂಗ್ ಅಥವಾ ರೋಲಿಂಗ್ ಓವರ್ ಎ ಹಾರಿಜಾಂಟಲ್ ಸರ್ಫೇಸ್ ವಿಥೌಟ್ ಸ್ಲಿಪ್ಪಿಂಗ್. ವಾಟ್ ಇಸ್ ದ ಕಂಡೀಷನ್? ವಿಥೌಟ್ ಸ್ಲಿಪ್ಪಿಂಗ್. ಹೌದಾನೆ? ಇದರಲ್ಲಿ ನಿಮಗೆ ಗೊತ್ತೆ 2 ಟೈಪ್ ಆಫ್ ಮೋಷನ್ ಇರುತ್ತೆ. ಒಂದು ಟ್ರಾನ್ಸ್ಲೇಷನಲ್ ಮೋಷನ್ ಮತ್ತು ಒಂದು ರೊಟೇಷನ್ ಮೋಷನ್. ಸೊ ದೇರ್ ಫೋರ್ ಆ ಥರ 2 ಟೈಪ್ ಆಫ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಹೌದಾನೆ? ಸೊ ದೇರ್ ಫೋರ್ ದ ಟೋಟಲ್ ಕೈನೆಟಿಕ್ ಎನರ್ಜಿ KE ವಿಲ್ ಬಿ ಈಕ್ವಲ್ ಟು ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಟ್ರಾನ್ಸ್ಲೇಷನಲ್ kinetic energy plus rotational kinetic energy. ಎರಡು kinetic energy sum. ಆಯಿತಾ? ಸೊ therefore K will be equal total kinetic energy of the body which is rolling, that will be equal translational kinetic energy, that is equal to half mv square ಅಂದರೆ half m mass of the disc v square velocity of center of mass VCM square plus what is the kinetic energy due to rotational motion? ಅದೇ ಆಗಲೇ ಟೇಬಲ್ ನೋಡಿದ್ವಿ. ಹಾಫ್ m ಬದಲು ಮೂಮೆಂಟ್ ಆಫ್ ಇನರ್ಷಿಯಾ I VC m ಬದಲು ಒಮೆಗಾ ಸ್ಕ್ವೇರ್. ಹೌದಾನೆ? ಸೊ ಬಟ್ ನಮಗೆ ಗೊತ್ತು VCM velocity of center of mass ಆಗಲೇ ನೋಡಿದ್ವಿ, ದಟ್ ಶುಡ್ ಬಿ ಈಕ್ವಲ್ ಟು R omega. It is a condition for rolling without slipping. Also you know the moment of inertia I will be equal to mk square. K ಅಂದ್ರೇನು? ರೇಡಿಯಸ್ ಆಫ್ ಗೈರೇಷನ್. ಸೊ ಇನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಲ್ ಇಟ್ as equation 1. If substitute here K will be equal to, ಹೌದಾನೆ, ಹಾಫ್ ಫಸ್ಟ್ ಟರ್ಮ್ ಹೆಂಗಿರುತ್ತೆ ಹಂಗಿರುತ್ತೆ, m VCM ಸ್ಕ್ವೇರ್ ಪ್ಲಸ್ ಹಾಫ್ I ಬದಲು mk ಸ್ಕ್ವೇರ್ ಇಂಟು ಒಮೆಗಾ ಸ್ಕ್ವೇರ್ ಬದಲು R ಒಮೆಗಾ ಸ್ಕ್ವೇರ್. ಆಯಿತಾ? ಅಲ್ಲ, ಒಮೆಗಾ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಒಮೆಗಾ ಸ್ಕ್ವೇರ್. ನೋಡಿ, VCM is R omega, therefore omega will be equal to VCM square divided by R square. VCM square divided by R square. ಈಕ್ವೇಷನ್ ಆಯ್ತು. ಹೌದಾನೆ? ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ಎರಡೂ ಈಕ್ವೇಷನಲ್ಲಿ ರೈಟ್ ದ ಫೈನಲ್ ಈಕ್ವೇಷನ್. ಐ ಯೂಸ್ ಸಮ್ ಡಿಫರೆಂಟ್ ಕಲರ್ ಗ್ಲೂ ತಗೊಂತೀನಿ. ಸೊ ದೇರ್ ಫೋರ್
ಫೈನಲ್ ಇಕ್ವೇಷನ್ ಕೆ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ವಿಚ್ ಈಸ್ ಅಥವಾ ರೋಲಿಂಗ್ ಬಾಡಿ ಕೆ ವಿಲ್ ಬಿ ಈಕ್ವಲ್ ಟು ಏನು ಕಾಮನ್ ತೆಗೆದು ನೋಡಿ ಹಾಫ್ ಕಾಮನ್ ಎರಡು ಟರ್ಮಲ್ಲಿ ಕ್ಯಾನ್ ಟೇಕ್ ಹಾಫ್ ಕಾಮನ್ ಮತ್ತು ಸ್ಮಾಲ್ ಎಮ್ ಕಾಮನ್ ಮಾಸ್ ಆಫ್ ದ ಬಾಡಿ ವಿ ಸಿ ಎಮ್ ಸ್ಕ್ವೇರ್ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಏನು ಉಳಿಯುತ್ತೆ ಎಲ್ಲದು ಕಾಮನ್ ತೆಗೆದುಬಿಡಿ. ಸೊ ಆಗೋಣ ಫಸ್ಟ್ ಟರ್ಮಲ್ಲಿ 1 ಮಾತ್ರ ಉಳಿಯುತ್ತೆ ಪ್ಲಸ್ ಸೆಕೆಂಡ್ ಟರ್ಮಲ್ಲಿ ಹಾಫ್ ತೆಗೆದಿದ್ವಿ ಎಮ್ ತೆಗೆದಿದ್ವಿ ವಿ ಸಿ ಎಮ್ ಸ್ಕ್ವೇರ್ ತೆಗೆದುಬಿಡಿ ಉಳಿದಿದ್ದೇನು ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಕೆ ಸ್ಕ್ವೇರ್ ಅಂದರೆ ರೇಡಿಯಸ್ ಆಫ್ ಗೈರೇಷನ್ ಡಿವೈಡ್ ಬೈ ಆರ್ ಸ್ಕ್ವೇರ್ ನೋಡಿ ಇಟ್ ಈಸ್ ದ ಫೈನಲ್ ಇಕ್ವೇಷನ್. ಯು ಶುಡ್ ರಿಮೆಂಬರ್ ದ ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಆಬ್ಜೆಕ್ಟ್ ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಆಬ್ಜೆಕ್ಟ್ ಅಥವಾ ರೋಲಿಂಗ್ ಬಾಡಿ that will be called half mv cm square into 1 plus k square by r square. ಹೌದಾನೆ ಇದು ಯಾವುದೇ ರೋಲಿಂಗ್ ಬಾಡಿ ಆಗ್ಬೋದು ಡಿಸ್ಕು ಸಿಲಿಂಡರು ರಿಂಗು ಸ್ಪಿಯರ್ ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ರೋಲಿಂಗ್ ಬಾಡೀಸ್ ಹೌದಾನೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಚಾಪ್ಟರ್ ನಂಬರ್ 7. ನೋಡೋಣ ನೆಕ್ಸ್ಟ್ ಇದರಲ್ಲಿ ಒಂದೆರಡು ಪ್ರಾಬ್ಲಮ್ ಮಾಡೋಣ ಹೌದಾನೆ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯಾರು ನೀಟು ಸಿ ಇ ಟಿ ಬರೀಬೇಕು ಅಂತಿದ್ದೀರೋ ಅವ್ರು ಕರೆಕ್ಟಾಗಿ ಕಲಿಬೇಕಿದ್ನ. ಈ ಸಲ ಏನೋ ಹಿಂಗೆ ಪಾಸ್ ಆಯಿತು ಪಾಸ್ ಆದ್ರೆ ಬಿಡು ಸಾಕು ಅಂದರೆ ಬಿಟ್ಟಾಕಿ ನೋಡೋಕೋಬೇಡಿ. ಬಟ್ ಹೂ ಆರ್ ಇಂಟ್ರೆಸ್ಟೆಡ್ ಫಾರ್ ನಿಮ್ಮ ಮುಂದಿನ ಫ್ಯೂಚರ್ ಚೆನ್ನಾಗಿರಬೇಕು ನೀಟ್ ಬರೀಬೇಕು ಸಿ ಇ ಟಿ ಬರೀಬೇಕು JEE ಬರೀಬೇಕು ನನ್ನ ನಾಲೆಡ್ಜ್ ಕಲಿಬೇಕು ಫಿಸಿಕ್ಸ್ ಅಂತ ಹೇಳಿದ್ರೆ ಸೊ ಈ ವಿಡಿಯೋನ ನೀಟಾಗಿ ನೋಡಿ. ಸೊ ನೋಟ್ಸ್ ಹಾಕ್ತೀನಿ ಅದನ್ನು ನೀಟಾಗಿ ಬರೀರಿ ಆಯಿತಾ. ಸೊ ನೀಟಾಗಿ ಬರೀರಿ.